ಇಳಕಲ್ ನಗರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಲುಗೈಯನ್ನು ಸಾಧಿಸಿದೆ. ವಿಜಯಾನಂದ ಕಾಶಪ್ಪನವರು ನಡೆಸಿದಂತಹ ಗೇಮ್ ಪ್ಲಾನ್ ವರ್ಕೌಟ್ ಆಗಿದೆ. ಇಳಕಲ್ ನಗರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಾಧಿಸಿರುವಂತಹ ಗೆಲುವು ಇದು. ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಪಡೆದುಕೊಂಡಿದೆ. ವಿಜಯಾನಂದ ಕಾಶಪ್ಪನವರ ಗೇಮ್ ಪ್ಲಾನ್ ಇಲ್ಲಿ ವರ್ಕೌಟ್ ಆಗಿದೆ. ಬಾಗಲಕೋಟೆಯ ಇಳಕಲ್ ನಗರಸಭೆ ಕಾಂಗ್ರೆಸ್ ತೆಕ್ಕೆಗೆ ಒಲಿದಿದೆ. ತೀವ್ರ ಕುತೂಹಲವನ್ನು ಮೂಡಿಸಿತ್ತು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಚುನಾವಣೆ. ಇಳಕಲ್ ನಗರಸಭೆ ಕಾಂಗ್ರೆಸ್ ಪಾಲಾಗಿದ್ದು ಕುತೂಹಲಕ್ಕಂತೂ ತೆರೆ ಬಿದ್ದಿದೆ. ಹುನಗುಂದ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರ ಗೇಮ್ ಪ್ಲಾನ್ ಇಲ್ಲಿ ವರ್ಕೌಟ್ ಆಗಿತ್ತು. ಅಗತ್ಯ ಸಂಖ್ಯಾಬಲವಿಲ್ಲದಿದ್ದು ಇಳಕಲ್ ನಗರಸಭೆ ಕಾಂಗ್ರೆಸ್ ತೆಕ್ಕೆಗೆ ಬಿದ್ದಿದೆ. ಒಟ್ಟು 31 ಸಂಖ್ಯಾಬಲದ ನಗರಸಭೆಯಲ್ಲಿ ಒಬ್ಬರು ತೀರು ಹೋಗಿದ್ದು ಕಾಂಗ್ರೆಸ್ 8, ಬಿಜೆಪಿ 19, ಜೆಡಿಎಸ್ 2, ಪಕ್ಷೇತರ 1 ಸದಸ್ಯರನ್ನು ಹೊಂದಿರ್ತಾರೆ. ಅಗತ್ಯ ಸಂಖ್ಯಾಬಲ ಹೊಂದಿದಂತಹ ಬಿಜೆಪಿ ಕಾಂಗ್ರೆಸ್ನ ರಾಜಕೀಯ ತಂತ್ರದ ಮುಂದೆ ಮಕಾಡೆ ಮಲಗಿದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಕಾರಣ ಕಾಂಗ್ರೆಸ್ ಗೆದ್ದಂತಹ ಸ್ಥಾನಗಳೆಷ್ಟು? ಕೇವಲ 8. ಇನ್ನು ಬಿಜೆಪಿ 19. ಶಾಸಕ ವಿಜಯಾನಂದ ಕಾಶಪ್ಪನವರ ನೇತೃತ್ವದಲ್ಲಿ ನಡೆದ ಆಪರೇಷನ್ ಹಸ್ತದಿಂದ ನಗರಸಭೆಯ ಗದ್ದುಗೆ ಕಾಂಗ್ರೆಸ್ ಪಾಲಾಗಿದೆ. ಅಧ್ಯಕ್ಷರಾಗಿ ಸುಧಾರಾಣಿ ಸಂಘ, ಉಪಾಧ್ಯಕ್ಷರಾಗಿ ಕಾಳಮ್ಮ ಜಕ್ಕ ಆಯ್ಕೆಯಾಗಿದ್ದಾರೆ. ಉಪವಿಭಾಗಾಧಿಕಾರಿಯಾಗಿರುವಂತಹ ಚುನಾವಣಾ ಅಧಿಕಾರಿ ಸಂತೋಷ್ ಜಗ್ಲಾಸರ್ ನೇತೃತ್ವದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಶಾಸಕರ 1 ಮತ ಹಾಗೂ ಸಂಸದ ಗದ್ದಿಗೌಡ 1 ಮತ ಸೇರಿ ಒಟ್ಟು 32 ಮತಗಳ ಪೈಕಿ ಕಾಂಗ್ರೆಸ್ 18, ಬಿಜೆಪಿ 14 ಮತಗಳನ್ನು ಪಡೆಯುವುದರ ಮೂಲಕ ಕಾಂಗ್ರೆಸ್ ಗೆಲುವಿನ ನಗೆ ಬೀರಿದೆ. ಫಲಿತಾಂಶ ಹೊರಗೆ ಬರ್ತಾ ಇದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಇವತ್ತು ಇಳಕಲ್ ನಗರಸಭೆಯ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇವತ್ತು ನಡೆದಿತ್ತು. ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಇವತ್ತು ನಮ್ಮ ಅಭ್ಯರ್ಥಿಯಾದಂಥ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಸುಧಾರಾಣಿಯವರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಕಾಳಮ್ಮ ಜಕ್ಕ ಅವರು ಇವತ್ತು ಆಯ್ಕೆ ಆಗಿದ್ದಾರೆ. ನಮ್ಮ ಇಬ್ಬರು ಅಧ್ಯಕ್ಷ ಉಪಾಧ್ಯಕ್ಷಕ್ಕೆ ಸುಮಾರು 31 ಮತದಲ್ಲಿ ಇವತ್ತು 32 ಮತಗಳಲ್ಲಿ ಅದು ಲೋಕಸಭಾ ಸದಸ್ಯರು ಮತ್ತು ಒಬ್ಬ ಶಾಸಕರನ್ನ ಒಳಗೊಂಡು 31 ಜನ ಒಟ್ಟು ಆಯ್ಕೆಯಾದಂಥ ಸದಸ್ಯರು. ಒಂದು ನಿಧನ ಹೊಂದಿರೋದ್ರಿಂದ 30 ಜನ ಸಂಸದರು ನಾನು ಸೇರಿಕೊಂಡು 32 ಮತದಲ್ಲಿ ಇವತ್ತು ನಮ್ಮ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ 18 ಮತಗಳು ಬಂದಿದ್ದಾವೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಕೇವಲ 8 ಮತಗಳು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರುವಂತಹ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸೋಮಶೇಖರ್ ನೀಡ್ತಾರೆ. ಸೋಮಶೇಖರ್, ಸಂಖ್ಯಾಬಲ ಅಂತ ನೋಡೋದಾದ್ರೆ ಕಾಂಗ್ರೆಸ್ಗೆ ಬಹಳ ಕಡಿಮೆ ಇತ್ತು, ಕೇವಲ 8. ಆದರೆ ಬಿಜೆಪಿ 19ರಲ್ಲಿತ್ತು. ಆದರೆ ಕಾಂಗ್ರೆಸ್ ಗೆಲುವಿನ ನಗೆ ಬೀರಿದೆ. ಒಂದು ಸೂಪರ್ ಗೇಮ್ ಪ್ಲಾನ್ ಅನ್ನು ವಿಜಯಾನಂದ ಕಾಶಪ್ಪನವರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ನಗರಸಭೆಯ ಈ ಚುನಾವಣೆ ಬಗ್ಗೆ ಏನಿದೆ ಮಾಹಿತಿ? ದಿವ್ಯಾ, ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರಸಭೆಯ ಚುನಾವಣೆ ಇವತ್ತು ತೀವ್ರ ಕುತೂಹಲವನ್ನ ಕೆರಳಿಸಿತ್ತು ಅಂತ ಹೇಳಬಹುದು. ಅದರಲ್ಲೂ ಕೂಡ ಆಪರೇಷನ್ ಹಸ್ತದ ಎಫೆಕ್ಟ್ ಯಾವ ರೀತಿಯಾಗಿರಲಿದೆ, ಅದರ ಫಲಿತಾಂಶ ಏನಾಗಲಿದೆ ಎಂಬ ಒಂದು ನಿಗೂಢತೆ ಮಧ್ಯಾಹ್ನದವರೆಗೂ ಕಾಯ್ದಿತ್ತು. ಹೀಗಾಗಿ ಬಹುಮತ ಇದ್ದರೂ ಕೂಡ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನ ಬಿಜೆಪಿ ಕಳೆದುಕೊಂಡಿರುವಂತದ್ದು. ಇದಕ್ಕೆ ಪ್ರಮುಖವಾದ ಕಾರಣ ಹುನಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಅವರ ನೇತೃತ್ವದಲ್ಲಿ ನಡೆದಂತಹ ಆಪರೇಷನ್ ಹಸ್ತ ಇದು ಸಕ್ಸಸ್ ಆಗಿದೆ ಅಂತ ಹೇಳಬಹುದು. ಯಾಕಂದ್ರೆ ಭಾರಿ ಕುತೂಹಲವನ್ನ ಮೂಡಿಸಿದ್ದ ಇಳಕಲ್ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಕಾಂಗ್ರೆಸ್ ಕೂಡ ತಂತ್ರ ಪ್ರತಿತಂತ್ರವನ್ನ ಹಣದಿತ್ತು. ಅದರಲ್ಲೂ ಕೂಡ ಕೇವಲ 8 ಜನ ನಗರಸಭೆ ಸದಸ್ಯರನ್ನ ಹೊಂದಿದ್ರು ಕೂಡ ತಾನು ಅಧಿಕಾರದ ಗದ್ದುಗೆಯನ್ನು ಹಿಡಿಯುತ್ತೇನೆ ಅನ್ನೋ ಆತ್ಮವಿಶ್ವಾಸವನ್ನ ಇಟ್ಕೊಂಡಿತ್ತು ನಗರಸಭೆ ಸದಸ್ಯರು ಆಗಮಿಸಿದ್ರು. ಹೀಗಾಗಿ ಬಿಜೆಪಿ ಅವಶ್ಯಕ ನಗರಸಭೆ ಸದಸ್ಯರ ಬೆಂಬಲ ಇದ್ರೂ ಕೂಡ ಅವರು ಅಧ್ಯಕ್ಷ ಸ್ಥಾನವನ್ನ ಏರುವುದರಲ್ಲಿ ವಿಫಲರಾಗಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನ ರಾಜಕೀಯ ತಂತ್ರಕ್ಕೆ ಬಿಜೆಪಿ ಸದ್ಯಕ್ಕೆ ಮಕಾಡೆ ಮಲಗಿದೆ ಅಂತ ಹೇಳಬಹುದು. ಹೀಗಾಗಿ ಇಳಕಲ್ನ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆದ ತಕ್ಷಣ ಇಲ್ಲಿ ಫಲಿತಾಂಶ ಕೂಡ ಪ್ರಕಟವಾಯಿತು. ಅದರಲ್ಲಿ ಕಾಂಗ್ರೆಸ್ 18 ಸದಸ್ಯರ ಬೆಂಬಲದೊಂದಿಗೆ ಜೊತೆಗೆ 14 ಸ್ಥಾನ ಬಿಜೆಪಿಗೆ ಬಂತು. ಹೀಗಾಗಿ ಅತ್ಯಂತ ಹೆಚ್ಚು ಮತವನ್ನ ಪಡೆದಂತಹ ಕಾಂಗ್ರೆಸ್ ಅಧಿಕಾರದ ಗದ್ದುಗೆ ನಡೆದಿರುವಂತದ್ದು. ಇಳಕಲ್ ನಗರಸಭೆಯ ಅಧ್ಯಕ್ಷರಾಗಿ ಸುಧಾರಾಣಿ ಸಂಗಮ್ ಹಾಗೂ ಉಪಾಧ್ಯಕ್ಷರಾಗಿ ಕಾಳಮ್ಮ ಜಕ್ಕ ಅವರು ಆಯ್ಕೆ ಆಗಿರುವಂತದ್ದು. ಹೀಗಾಗಿ ಇಳಕಲ್ ನಗರಸಭೆಯ ಚುನಾವಣೆಗೆ ಈಗ ಕುತೂಹಲ ನಿಂತದ್ದು ತೆರೆ ಕಂಡಿದೆ ಅಂತ ಹೇಳಬಹುದು. ಇದರಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಅವರ ಗೇಮ್ ಪ್ಲಾನ್ ವರ್ಕೌಟ್ ಆಗಿದೆ ಅಂತ ಹೇಳಬಹುದು. ದಿವ್ಯಾ, ಥ್ಯಾಂಕ್ ಯು ಸೋಮಶೇಖರ್ ಮಾಹಿತಿಗಾಗಿ. ಧನ್ಯವಾದಗಳನ್ನ ಬಯಸ್ತೇನೆ. ಏನು ಇದು ರಾಜಕಾರಣದ ಒಂದು
ತಂತ್ರಕ್ಕೆ ಕುತಂತ್ರ ಅಂತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.